ಹಾಂ ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಗಾರ್ಡನ್. ಇವತ್ತು ನಮ್ಮ ಗಾರ್ಡನ್ ಮತ್ತೆ ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ, ಹೆಂಗೆ ಜೋಡಿಸ್ಕೊಂಡಿದ್ದೀನಿ, ಯಾವ್ಯಾವ ಗಿಡ ಹೊಸ್ದಾಗಿ ಬಂದಿದೆ ಎಲ್ಲ ಹೇಳ್ತೀನಿ. ಇವಾಗ ಫಸ್ಟ್ ತೋರಿಸಿದ್ದು ಸಪೋಟ ಗಿಡ, ಅದು ಹೊಸ್ದಾಗಿ ತಂದ್ಕೊಂಡಿದ್ದೆ. ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆಯಿತು, ಆ ಪಾಟಲ್ಲೇ ಇದೆ. ಆಮೇಲೆ ರೋಸ್ ಗಿಡ ಒಂದು ಪೋಸ್ಟ್ ಮಾಡಿದ್ದೆ ಅಲ್ಲ, ಎಷ್ಟೊಂದು ರೋಸಸ್ ಬಿಟ್ಟಿದ್ದು, ಅದು ಫಸ್ಟ್ ತೋರಿಸಿದ್ದು. ಇವಾಗೂ ತೋರಿಸಿದ್ದು ನಾಟಿ ರೋಸು, ನಾನೇ ಕಟಿಂಗ್ ಇಟ್ಟು ಬೆಳೆಸಿರೋದದು. ಆಮೇಲೆ ಇವೆಲ್ಲ ರೋಸಸ್, ಇದಿಷ್ಟು ರೋಸಸ್ ಇಟ್ಕೊಂಡಿದ್ದೀನಿ. ಮತ್ತು ಇವಾಗ ನಿಮಗೊಂದು ವೈಟ್ ಬಕೆಟ್ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ದಾಸವಾಳಗಳು ಸ್ಟಾರ್ಟ್ ಆಗುತ್ತೆ. ಫಸ್ಟಲ್ಲಿರೋದು ಲೈಟ್ ಪಿಂಕ್ ಡಬಲ್ ಪೆಟಲ್, ಸೆಕೆಂಡ್ ಆರೆಂಜ್ ಡಬಲ್ ಪೆಟರು, ಇದು ಪಿಂಕ್ ಕಲರು. ಎಲ್ಲ ಹೂವನೂ ಬಿಟ್ಟಿಲ್ಲ, ಎಲ್ಲ ಹೂವು ಬಿಡಲ್ಲ ಆ್ಯಕ್ಚುಲಿ ದಿನ. ಈ ಹೂವು ಮಾತ್ರ ದಿನ ಬಿಡುತ್ತೆ. ಪಿಂಕ್ ಹೂವು 1-2 ಆದರೆ ಕಂಪಲ್ಸರಿ ಇದ್ದೇ ಇರುತ್ತೆ. ಆಮೇಲೆ ಇದೂ ಬಿಡುತ್ತೆ, ದಿನ ಬಿಡುತ್ತೆ. ಇದನ್ನು ಎಲ್ಲೋ ವಾರದಲ್ಲಿ 1-2 ದಿನ ಮಿಸ್ ಆಗ್ಬೋದು ಅಷ್ಟೇ. ಇದು 2 ಗಿಡ ಇದೆ ನನ್ನ ಹತ್ರ. ಆಮೇಲೆ ಇದಕ್ಕೆ ಗೊಬ್ಬರ ಕೊಡೋದು ನೆಟ್ಟಕ್ಕೆ ನೋಡಿಕೊಂಡ್ರೆ ನಾವು, ಅದು ಕ್ಲೀನಾಗಿ ಬಿಡುತ್ತೆ ಹೂವುಗಳೆಲ್ಲ. ನಾವೇನು ಕೊಡ್ದಿರ ರ್ಯಾಂಡಮಾಗಿ ಹಂಗೆ ಇಟ್ಕೊಂಡು ಹೂವು ಬಿಡ್ತಾಯಿಲ್ಲ ಅಂದರೆ ಅದಾಗಲ್ಲ. ಆಮೇಲೆ ಇದು ಪ್ರೂನಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ, ಫುಲ್ ಬುಷಿಯಾಗಿ ಬಂದುಬಿಟ್ಟಿತ್ತು, ಹೂವು ಇಲ್ಲ. ಆವಾಗ ನಾವೇನು ಮಾಡಬೇಕು, ಗೊಬ್ಬರ ಕೊಟ್ಕೊಂಡು ಪ್ರೂನಿಂಗ್ ಮಾಡಿಕೊಂಡ್ರೆ ಮತ್ತು ಚಿಗುರು ಹೆಲ್ದಿಯಾಗಿ ಬಂದು ನಮ್ಮ ಹೂವು ಬಿಡೋಕ್ಕೆ ಚಾನ್ಸಸ್ ಇರುತ್ತೆ. ಆಮೇಲೆ ಇವಾಗ ತೋರಿಸ್ತಿದ್ದೀನಿ ನೋಡಿ, ಅದು ಬೀಜದಿಂದ ನಾನೇ ಬೆಳೆಸಿದ ದಾಸವಾಳ ಗಿಡ. ಇದು ತುಂಬ ಡಾರ್ಕ್ ಕಲರ್ ಆಗಿಬಿಡುತ್ತೆ, ದೊಡ್ಡ ಗಿಡ ಆಗಿದೆ ಅದು ಬೀಜದಿಂದ ಬೆಳೆಸಿರೋದು. ಆಮೇಲೆ ಇದು ತುಳಸಿ ಗಿಡ ಇಟ್ಕೊಂಡಿರೋದು ಪೂಜೆ ಮಾಡೋಕ್ಕೆ ಅಂತ. ಟೆರೆಸ್ ಮಧ್ಯದಲ್ಲಿ ಇದಿದೆ ಇವಾಗ. ಪಕ್ಕದಲ್ಲಿರೋದು ಅಲ್ಲಿ ಅಂಜೂರ ಗಿಡ, ಇದು ದಾಳಿಂಬೆ ಗಿಡ. ಇದ್ರ ಪಕ್ಕದಲ್ಲಿ ಆ ಕಡೆಗೆ ಇದ್ದಿದ್ದು ಅಂಜೂರ ಗಿಡ, ಅದನ್ನು ತೋರಿಸ್ತೀನಿ. ದಾಳಿಂಬೆ ಗಿಡ ಇದೆ, ಫಸ್ಟ್ ಟೈಮ್ ಬಿಡ್ತಾ ಇರೋದು ಕಾಯಿ. 3 ಕಾಯಿ ನಿಂತಿದೆ. ಅದರಲ್ಲಿ ಏನೋ ಮಚ್ಚೆ ಬಂದಿದೆ. ಆ ಮಚ್ಚೆ ಇದ್ದರೆ ಏನೂ ಆಗಲ್ಲ ಆ್ಯಕ್ಚುಲಿ. ಮಚ್ಚೆ ಇದ್ದರೆ ಒಳಗಡೆ ಹಣ್ಣಿಗೇನು ಪ್ರಮಾದ ಇಲ್ಲ, ಚೆನ್ನಾಗೇ ಇರುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಅದು ಹೆಂಗಿರುತ್ತೆ ಅಂತ. ಅದು ಹಣ್ಣಾದಮೇಲೆ ಕಟ್ ಮಾಡೋದನ್ನ ತೋರಿಸ್ತೀನಿ. ಆಮೇಲೆ ಇದು ಚೇಪೆ ಗಿಡ, ಒಂದ್ಸಲ 14 ಕಾಯಿ ಏನೋ ನಿಂತಿತ್ತು. ನಾನೇ ಚಿಕ್ಕ ಗಿಡ ಇತ್ತು ಆವಾಗ ಅಂದ್ಬಿಟ್ಟು ಎಲ್ಲ ತೆಗೆದ್ಬಿಟ್ಟು 7 ಕಾಯಿ ಇಟ್ಕೊಂಡಿದ್ದೆ. 7 ಕಾಯಿನೂ ಹಣ್ಣಾಯಿತು, ಚೆನ್ನಾಗೇ ಇತ್ತು. ಪಲ್ಪ್ ಜಾಸ್ತಿ ಇದೆ, ಬೀಜ ಕಡಿಮೆ ಇದೆ, ಆದರೆ ಸ್ವೀಟ್ನೆಸ್ ಇಲ್ಲ ಅಷ್ಟೇ. ಇದು ಸ್ಟಾರ್ ಫ್ರೂಟ್ ಗಿಡ, ಹೊಸ್ದಾಗಿ ತಂದ್ಕೊಂಡಿದ್ದೆ. 25 ಲೀಟ್ರ್ ಬಕೆಟಲ್ಲಿ ಹಾಕ್ಕೊಂಡಿರೋದು ನೋಡಿ. ಸ್ಟಾರ್ ಫ್ರೂಟ್ಸ್ ನಿಂತಿತ್ತು, ತಂದಾಗೆ ನಿಂತಿತ್ತು. ಇವಾಗಿರೋ ಸ್ಟಾರ್ ಫ್ರೂಟ್ಸು ಅದು ಹಂಗೆ ದೊಡ್ಡದಾಗ್ತಿದೆ, ಜೊತೆಗೆ ಹೊಸ ಚಿಗುರಲ್ಲಿ ಫುಲ್ಲು ಹೂವು ಬಿಟ್ಕೊಂಡಿದೆ. ಇದು ಬಂದು ತೊಂಡೆಕಾಯಿ ಗಿಡ, ಇದು ಆ ಕಡೆಗಿತ್ತು. ಅಲ್ಲಿ ನಿಮಗೆ ಇವಾಗ ಪ್ಯಾಷನ್ ಫ್ರೂಟ್ ತೋರಿಸ್ತೀನಿ ನೋಡಿ ಲಾಸ್ಟಲ್ಲಿ, ಅದ್ರ ಪಕ್ಕದಲ್ಲಿತ್ತು. ಆಮೇಲೆ ಎಲ್ಲ ಪ್ರೂನ್ ಮಾಡ್ಕೊಂಡು ತಂದು ಈ ಕಡೆ ಇಟ್ಕೊಂಡಿದ್ದು. ಇವಾಗ ಚಿಗುರಿ ಕಾಯಿಗಳನ್ನು ನಿಂತಿದೆ. ಇದು ಕಣಕ್ಲೆ ಗಿಡ, ಇದು ಡಾರ್ಕ್ ಪಿಂಕ್ ಒಂದು ಗಿಡ ಇದೆ, ವೈಟ್ ಡಬಲ್ ಪೆಟಲ್ ಒಂದಿದೆ. ಡಾರ್ಕ್ ಪಿಂಕ್ ಬಂದು ಸಿಂಗಲ್ ಪೆಟಲು, ವೈಟದ್ದು ಬಂದು ಡಬಲ್ ಪೆಟಲ್. ಇದು ಡಬಲ್ ಪೆಟಲ್ ಆ್ಯಕ್ಚುಲಿ, ಅದು ಹೆಲ್ತಿಯಾಗಿ ಬಿಟ್ಟಿಲ್ಲ ಈ ಸಲ, ಅದಕ್ಕೆ. ಇದು ಡಾರ್ಕ್ ಪಿಂಕ್, ಒಂಥರ ಚೆನ್ನಾಗಿರುತ್ತೆ ಹೂವು ನೋಡೋಕ್ಕೆ. ಇದನ್ನು ಕಟ್ಟಿಂಗ್ ಮಾಡಿ ಕೊಟ್ಟಿದ್ದು ನನಗೆ, ಅದೇ ಟೆರಸ್ ಗಾರ್ಡನ್ ರೆಸಿಪಿ ಅಂತ ಒಬ್ರು ಇದ್ದಾರಲ್ಲ, ಅವರು ನನಗೆ ಕಟ್ಟಿಂಗ್ ಇಟ್ಟು ನನಗೆ ಆಲ್ಮೋಸ್ಟ್ ಅವರೇ ಅರ್ಧ ಗಿಡಗಳು ಕೊಟ್ಟಿರೋದು. ಇದೆಲ್ಲ ಇದು ಬಂದು ಕರ್ಬೇವಿನ ಸೊಪ್ಪು, ಇದು ನಿಂಬೆ ಗಿಡ, ಇದು ಅವರೇ ಕೊಟ್ಟಿದ್ದು ನನಗೆ ಗಿಫ್ಟಾಗಿ. ನನ್ನ ನೆನಪಿಗೆ ಇಟ್ಕೊಂತ ಕೊಟ್ಟಿದ್ದು ನಿಂಬೆ ಗಿಡ. ಅವಾಗ ತಂದಾಗ ಏನೋ ರೋಗ ಬಂದು ಸರಿಯಾಗಿರಲಿಲ್ಲ, ಇವಾಗ ಮತ್ತೆ ಚಿಗುರ್ಕೊಂತು ಚೆನ್ನಾಗೆ. ಆ ಪ್ಯಾಷನ್ ಫ್ರೂಟ್ ಗಿಡನೂ ಅವರೇ ಕೊಟ್ಟಿದ್ದು, ಅವರೇ ಬೀಜ ಹಾಕಿ ಗಿಡ ಮಾಡಿ ನನಗೆ ಕೊಟ್ಟಿದ್ದು. ಅದು ಇವಾಗ ಬಿಡ್ತಿದೆ ನೋಡಿ, ಪ್ಯಾಷನ್ ಫ್ರೂಟ್ ಫುಲ್ಲಾಗಿ ಬಿಡ್ತಿದೆ, ಫುಲ್ಲು ಇದೆ ಪ್ಯಾಷನ್ ಫ್ರೂಟ್ಸು. ಇವಾಗ ಫುಲ್ಲು ಪ್ಯಾಷನ್ ಫ್ರೂಟ್ಸ್ ಇದೆ. ಅದು ಇನ್ನೂ ಹಣ್ಣಾಗಿಲ್ಲ, ಹಣ್ಣಾಗಿದ್ದೆ ಫಸ್ಟ್ ಅವರಿಗೆ ಫಸ್ಟ್ ಕಾಯಿ ಎತ್ಕೊಂಡೋಗಿ ಕೊಟ್ಬಿಟ್ಟು ಅದಾದಮೇಲೆ ನೋಡೋಣ. ಅಲ್ಲೇ ಎತ್ಕೊಂಡೋಗಿ ಕೊಡೋವಾಗೂ ತೋರಿಸ್ತೀನಿ. ಇದು ಬಂದು ನುಗ್ಗೆ ಗಿಡ, ಫುಲ್ಲು ಹೂವು ಇದೆ ನುಗ್ಗೆ ಗಿಡದ ತುಂಬಕ್ಕೂ, ಆದರೆ ಕಾಯಿಗಳೇ ನಿಲ್ತಾ ಇಲ್ಲ. ಈ ಕೊಂಬೆ ನೋಡಿ, ದಪ್ಪ ಕೊಂಬೆಗಳು ತಂದಿಟ್ಟಿದ್ದು. ಇದು ಗಿಡ ನಾನು ತಂದಮೇಲೆ ದಪ್ಪ ಆಗಿರೋದಲ್ಲ ಕೊಂಬೆ, ತಂದಿದ್ದೆ ದಪ್ಪದ್ದು ಸ್ಟೆಮ್ ತಂದು ನಾನು ಇಟ್ಟಿದ್ದು. ಒಂದು ದಪ್ಪದ್ದು ಉದ್ದ ಸ್ಟೆಮ್ ಕೊಟ್ಟೊಬ್ಬರು, ಅದನ್ನು 2 ಮಾಡಿ ನಾನು ಇಟ್ಟಿರೋದು 2 ಗಿಡ ಆಗಿದೆ. ಇದು ಬಳ್ಳಿ ರೋಸು, ಅಷ್ಟೊಂದು ಹೆಲ್ತಿಯಾಗಿ ಬರ್ತಾಯಿಲ್ಲ ಬಳ್ಳಿ ರೋಸ್, ಎಷ್ಟೇ ಕೇರ್ ತೊಗೊಂಡ್ರೇನು ಆಲ್ಮೋಸ್ಟು. ಅದಕ್ಕೆ ಸರಿ ಅಂತ. ಆಮೇಲೆ ಈ ಥರ ಒಣಗಿರೋ ಹೂವು ಎಲ್ಲ ತೆಕ್ಕೊಂಬಿಡ್ಬೇಕು ಆಗಿಂದಾಗ್ಲೇ, ಗಿಡದಲ್ಲಿ ಬಿಡಬಾರ್ದು. ನಾನು ಅದೊಂದು ಹೆಂಗೋ ಮಿಸ್ ಆಗಿದೆ, ಹಂಗೆ ಇದೆ ಅದು. ಇದು 7 ಸುತ್ತಿನ ಮಲ್ಲಿಗೆ, ಅಲ್ಲಿ ರೋಸ್ ಗಿಡ ಪಕ್ಕದಲ್ಲಿತ್ತು, ಓಡಾಡೋಕ್ಕೆ ಅಂತ ತೆಗೆದು ಕೆಳಗಿಟ್ಟಿದ್ದಾರೆ, ಮತ್ತೆ ಮೇಲೆ ಇಡ್ತೀನಿ. ಯಾವ ಗಿಡನೂ ನೆಲಕ್ಕೆ ತಾಕಂಗೆ ಇಡಬಾರ್ದು. ನೆಲಕ್ಕೆ ತಾಕಂಗೆ ಇಟ್ಟರೆ ನಮಗೆ ಮೋಲ್ಡಿಗೆ ಮೋಲ್ಡಲ್ಲಿ ಲೀಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದಕ್ಕೆ ನೆಲಕ್ಕೆ ತಾಕಂಗೆ ಇಡಬಾರ್ದು.
ಇವೆರಡೂ ಮಲ್ಲಿಗೆ ಗಿಡ, ಒಂದೊಂದು ವೆರೈಟಿ. ಇದನ್ನು ಅವರೇ ಕೊಟ್ಟಿದ್ದು ನನಗೆ, ಕಡ್ಡಿ ಇಟ್ಟು ಗಿಡ ಮಾಡಿ ಕೊಟ್ಟಿದ್ದು. ಅದೇ ಟೆರೇಸ್ ಗಾರ್ಡನ್ ಅಂಡ್ ರೆಸಿಪಿ ಅಂತ ಹೇಳಿದ್ನಲ್ಲ, ಅವರೇ ಕೊಟ್ಟಿದ್ದು. ಅವ್ರನ್ನ ಅಮ್ಮ ಅಂತಲೇ ಕರಿತೀನಿ ನಾನು. ಅವರೇ ಕೊಟ್ಟಿದ್ದು. ಅದು ನೋಡಿ ಎಷ್ಟು ದೊಡ್ಡದಾಗಿದೆ. ಇವಾಗ ಅದನ್ನು ಕಟ್ ಮಾಡ್ಕೊಂಡು ಚಿಕ್ಕ ಗಿಡ ಥರ ಮಾಡ್ಕೊತೀನಿ, ಅದು ತೋರಿಸ್ತೀನಿ. ಇದು ಆಂಬೂರ್ ಮಲ್ಲಿಗೆ ಅಂತ. ಚೆನ್ನಾಗಿರುತ್ತೆ ಸ್ಮೆಲ್ಲು, ಒಂಥರ ಫ್ರ್ಯಾಗ್ರೆನ್ಸೇ ತುಂಬ ಚೆನ್ನಾಗಿರುತ್ತೆ ಅದು. ಇದು ಗ್ರಾಫ್ಟೆಡ್ ಮಾವಿನ ಗಿಡ ಇದು. ಅದು ಸರಿಯಾಗಿ ಬರ್ತಾಯಿಲ್ಲ ಯಾಕೋ. ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಸಗಣಿನ ಕವರಲ್ಲಿ ಕಟ್ಟಿ ಕೆಳಗೆ ಹೋಲ್ಸ್ ಮಾಡಿ ಹಂಗೆ ಇಟ್ಟಿದ್ದೀನಿ. ಇವಾಗ ಬರೋದು ಮಳೆಗಾಲ, ಹಾಗಾಗಿ ಹಾಕಿದರೆ ಎಲ್ಲ ಹೊರ್ಟೋಗುತ್ತೆ. ಅದ್ರ ಬದಲು ಹಂಗಿಟ್ರೆ ಒಂದೊಂದು ಡ್ರಾಪೇ ಇಳೀತಾ ಅದಕ್ಕೆ ಸಿಕ್ಕುತ್ತೆ ಅನ್ನಂಗೆ ಒಂದು ಇದಕ್ಕೆ ಹಂಗೆ ಇಟ್ಟಿದ್ದೀನಿ. ಇದು ಬಂದು ಆರ್ಟಿಫಿಷಿಯಲ್ ಆರೆಂಜ್ ಅಂತ, ಅಂದರೆ ಮಿನಿ ಆರೆಂಜ್ ಅಂತಲೂ ಕರೀತಾರೆ ಅದನ್ನು. ಟೇಬಲ್ ನಿಮ್ಮ ಅಂತಾರೆ. ಒಂದೊಂದು ಕಡೆ ಒಬ್ಬೊಬ್ಬರು ಒಂದೊಂದು ಥರ ಅಂತಾರೆ. ಅದು ತಿನ್ನಕ್ಕೆ ಬರೋಲ್ಲ, ಹಂಗೆ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಅದನ್ನು. ಇದು ಊರು ಮೆಣಸಿನ್ಕಾಯಿ, ನಮ್ಮೂರ ಕಡೆ ಎಲ್ಲ ಈ ಮೆಣಸಿನ್ಕಾಯೇ ಜಾಸ್ತಿ ಮನೆಗೆ ಯೂಸ್ ಮಾಡೋದು. ತುಂಬ ಖಾರ ಇರುತ್ತೆ, ಸಣ್ಣಕ್ಕಿರುತ್ತೆ, ಆಕಾಶದ ಕಡೆ ಮುಖ ಮಾಡಿಬಿಡುತ್ತೆ. ಅದು ಆಲ್ ಸ್ಪೈಸಸ್ ಅಂತ ಇವಾಗ ತೋರಿಸಿದ್ದು ನಿಮಗೆ. ಇದು ಬಂದು ಡ್ರ್ಯಾಗನ್ ಫ್ರೂಟು. ಇದೇ ಫಸ್ಟ್ ಟೈಮ್ ಬಿಡ್ತಾ ಇರೋದು ಡ್ರ್ಯಾಗನ್ ಫ್ರೂಟು. ಇನ್ನೊಂದು ಗಿಡ ಇದೆ, ಅದರಲ್ಲಿ 2 ಕಾಯಿ ಬಿಟ್ಟಿದೆ, ಚಿಕ್ಕ ಗಿಡ ಆದ್ರೂ. ಇದು ದೊಡ್ಡ ಗಿಡ, ಒಂದೇ ಒಂದು ಕಾಯಿ ಬಿಟ್ಟಿದೆ. ಆಮೇಲೆ ಬ್ರಹ್ಮಕಮಲಗಳು ಬಿಟ್ಟಿದ್ದಾವೆ ನೋಡಿ ಫುಲ್ಲು. ಇವಾಗ ಮೊಗ್ಗಳು ಬಿಟ್ಟಿದ್ದಾವೆ. ಹೂವು ಅರಳಿದಾಗೂ ತೋರಿಸ್ತೀನಿ ನಾನು. ಇದು ಅಡೇನಿಯಮ್ಸ್ ಸೀಡ್ಸ್ ತಂದು ಹಾಕ್ಕೊಂಡಿದ್ದೆ ಇಲ್ಲಿರೋದು. ಆಮೇಲೆ ಆ ಟ್ಯಾಂಕಲ್ಲೂ ಗಿಡ ಹಾಕಕ್ಕಂತಲೇ ಟ್ಯಾಂಕ್ ತಂದು ಇಟ್ಕೊಂಡಿರೋದು. ಅದ್ರಲ್ಲಿ ಹಾಕೋವಾಗಲೂ ನಾನು ತೋರಿಸ್ತೀನಿ. ಅದು ಆ ಮಣ್ಣು ತುಂಬ್ಸೋದು ಹೆಂಗೆ ಅಂತಲೂ ತೋರಿಸ್ತೀನಿ. ಇದು ದ್ರಾಕ್ಷಿ ಗಿಡ. ಪಾಟಲ್ಲಿ ಹಾಕಿರೋದೆ, ಪ್ರತಿಯೊಂದು ಪಾಟಲ್ಲಿ ಹಾಕಿರೋದೆ. ಪಾಟಲ್ಲಿ ಬೆಳೆಯಲ್ಲ ಅನ್ನೋದು ಸುಳ್ಳು. ನೋಡಿ ದ್ರಾಕ್ಷಿ ಬಿಡ್ತಾ ಇದ್ದಾವೆ. ನನಗಿದೆ ಇದು 5th ಟೈಮೋ 6th ಟೈಮೋ ದ್ರಾಕ್ಷಿ ಬಿಡ್ತಾ ಇರೋದು ಇವಾಗ. ಆಮೇಲೆ ಇದು ಲಾಸ್ಟ್ ಇಯರ್ 2 ಇಯರ್ಸ್ ಆಯಿತು ಆಲ್ಮೋಸ್ಟ್ ಕಟಿಂಗ್ಸ್ ಇಟ್ಟು. ಈ ವರ್ಷ ಹೂವು ಬಿಡ್ತಿದೆ ಬ್ರಹ್ಮಕಮಲ. ಅದು ದೊಡ್ಡ ಗಿಡ ಇದೆ, ಅದರಿಂದ ಕಟ್ ಮಾಡಿ ಇಟ್ಟಿದ್ದು. ಇದು ನಮ್ಮ ಮನೆ ಮುಂದೆ ಇರೋ ಸಂಪಿಗೆ ಮರ. ಇದು ದೊಡ್ಡ ಮರ ಆಗಿದೆ, ಫುಲ್ಲು ಗ್ರೀನಾಗಿದೆ. ಇನ್ನೂ ಮೊಗ್ಗುಗಳು ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ವರಮಹಾಲಕ್ಷ್ಮಿ ಹತ್ರಕ್ಕೆ ಮೊಗ್ಗುಗಳು ಸ್ಟಾರ್ಟ್ ಆಗ್ತವೆ ಇದರಲ್ಲಿ. ಇದು ಬಾಳೆ ಗಿಡ ನೋಡಿ, ಈ ಥರ ಇದ್ರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಡ್ರಮ್ಮಲ್ಲಿ. ಚೆನ್ನಾಗಿ ಬರ್ತಿದೆ. ಗೊನೆ ಬಿಡ್ಬೋದು ಅಂತ ಇಟ್ಟಿದ್ದೀನಿ ಅದರಲ್ಲಿ, ದೊಡ್ಡದ್ರಲ್ಲಿ. ನೋಡೋಣ, ಬಿಟ್ಟರೆ ತೋರಿಸ್ತೀನಿ. ಅದ್ರ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ, ನೋಡೋಣ ಹೆಂಗೆ ಬಿಡುತ್ತೆ ಏನು ಅಂತ. ನೋಡಿ ಈ ಥರ ಜೋಡಿಸ್ಕೊಂಡಿದ್ದೀನಿ ಕ್ಲೀನಾಗಿ. ನಮಗೆ ನೆಲಕ್ಕೆ ಒಂದು ಪಾಟು ಟಚ್ ಆಗೋಲ್ಲ ನೋಡಿ. ಅಲ್ಲೊಂದು ಪಾಟ್ ಬಿಟ್ಟರೆ ಆ ಪಾಟನ್ನೇ ಮೇಲೆ ಇಡೋದೇ ನಾನು. ಅವ್ರು ಓಡಾಡೋಕ್ಕೆ ಅಂತ ಕೆಳಗೆ ಇಟ್ಕೊಂಡಿದ್ದಾರೆ ಅಷ್ಟೇ. ನೆಲಕ್ಕೆ ಒಂದು ಪಾಟು ಟಚ್ ಆಗಬಾರ್ದು. ನಮಗೆ ನೆಲದ ಮೇಲೆ ಡೈರೆಕ್ಟಾಗಿ ಪಾಟ್ಸ್ ಇಟ್ಟರೆ ಅದು ಹಂಗೆ ಟ್ಯಾಬ್ ಆಗಿ ಕೆಳಗೆ ಇಳಿಯೋದು ಮೋಲ್ಡಿಗೆ. ನೋಡಿ ಈ ಥರ ಕಲ್ಲೊಂದು ಜೋಡಿಸ್ಕೊಂಬಿಟ್ಟು ಮೇಲ್ಗಡೆ ಒಂದು ಬಂಡೆ ಕಲ್ಲುಗಳು. ಇದೇನು ಕನ್ಸ್ಟ್ರಕ್ಷನು, ಇದು ಡೆಮಾಲಿಷನ್ ಮಾಡೋ ಮನೆಗಳ ಹತ್ರ ಹೋದರೆ ಕೊಡ್ತಾರೆ ಅವ್ರನ್ನ ಕೇಳಿದ್ರೆ, ಈ ಥರ ಬೇಕು ಅಂತ. ಕಲ್ಲೇ ಇಡಬೇಕಂತನೂ ಏನಿಲ್ಲ, ನಮಗೆ ಕಲ್ಲುಗಳು ಸಿಕ್ಕಿಲ್ಲ ಅಂದ್ರೂ ಮರದ ಪೀಸ್ ಇಟ್ಕೋಬೋದು ನೋಡಿ. ಈ ಥರನೇ ನಿಲ್ಲಿಸ್ಬಿಟ್ಟು ಮರದ ಪೀಸ್, ಇದು ಮಂಚಕ್ಕೆ ಸೈಡ್ಸಲ್ಲಿ ಇದು ಕೊಡ್ತಾರಲ್ಲ ಸಪೋರ್ಟು, ಆ ಮರ ಪೀಸ್ ಅದು. ಆ ಥರ ಮರದ ಪೀಸ್ ಇಟ್ಟು ಅದ್ರ ಮೇಲೆ ಬೈಂಡಿಂಗ್ ಶೀಟ್ ಬರುತ್ತಲ್ಲ, ಅದನ್ನು ಒಂದು ಸಲ ಹಾಕ್ಕೊಂಬಿಟ್ರೆ ನಮಗೆ ಲೈಫ್ ಜಾಸ್ತಿ ಬರುತ್ತೆ ಆ ಮರದ್ದು. ಅಂದರೆ ಬೇಗ ಮುರಿದೋಗಲ್ಲ ಮರ. ಇದು ಅದೇ ಟೆರೇಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಅಂತ ಹೇಳಿದ್ನಲ್ಲ, ಅವರೇ ನನಗೆ ಏರ್ ಲೇಯರಿಂಗ್ ಮಾಡಿ ನನಗೆ ಗಿಡ ಮಾಡಿ ಅವ್ರ ಮನೇಲೇ ಇಟ್ಕೊಂಡು ಚೆನ್ನಾಗಿ ಚಿಗುರಿದ ಮೇಲೆ ನನಗೆ ಕೊಟ್ಟರು ಅದನ್ನು. ಅದನ್ನು ನೆಟ್ಟು ಕಾಯಿ ಬಿಡೋವಾಗ ಅದನ್ನು ತೋರಿಸ್ತೀನಿ ನಿಮಗೆ. ಈ ಸ್ಟಾರ್ ಫ್ರೂಟ್ ಗಿಡ ಹೊಸ್ದಾಗಿ ತಂದಿದ್ದು. ಹೂವು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ಹೂವದ ಜೊತೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಹೂವು ಪಿಂಕ್ ಕಲರಾಗಿ ಒಂಥರ ಚೆನ್ನಾಗಿದೆ ಅದು ಹೂವು. ಚಿಗುರೋದು ಅಷ್ಟೇ ಬೇಗನೆ ಚಿಗುರ್ಕೊಂತು. ಆ್ಯಕ್ಚುಲಿ ನಾನು ನೆಟ್ಟಿದ್ದು ಆಲ್ಮೋಸ್ಟ್ 1 ಮಂತಿಗೆ ಚಿಗುರು ಸ್ಟಾರ್ಟ್ ಆಗೋಯ್ತು ಅದು ಸೆಟ್ಟಾಗಿ. ಇದು ನೋಡಿ ಮೇಲಿದೆ ಒಂದು ಡ್ರ್ಯಾಗನ್ ಫ್ರೂಟ್ ಗಿಡ ಅಂದೆ ಅಲ್ಲ, ಅದೇ ಇದು ಚಿಕ್ಕ ಗಿಡನೇ. ಆದರೆ ನೋಡಿ 2 ಕಾಯಿ ಬಿಟ್ಟಿದೆ, ನಿಂತು ಇದೆ ಆಲ್ರೆಡಿ. ಹೂವು ಬಿಟ್ಟಿದ್ದು ಇದೆ. ಹೂವು ಬಿಟ್ಟಿದ್ದು ನಾನು ತೋರಿಸ್ತೀನಿ ನಿಮಗೆ, ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಅದರದ್ದು ನನ್ನ ಹತ್ರ ವೀಡಿಯೋ ಇದೆ. ನಮಗೆ 2 ಟೆರೇಸ್, ಮೇಲ್ಗಡೆಗೆ ಒಂದು ಸಪ್ರೇಟು, ಕೆಳಗಡೆಗೆ ಒಂದು ಸಪ್ರೇಟು. ಮೇಲ್ಗಡೆ ಏನು ಗಿಡಗಳು ಇಡಲ್ಲ, ಅದೊಂದೇ ಗಿಡ ಇಟ್ಟಿರೋದು. ನೋಡಿ ಈ ಥರ ಇದೆ ನಮ್ಮ ಟೆರೇಸು. ಕೆಳಗಡೆ ನೋಡಿ ಇಲ್ಲಿ ಫುಲ್ಲು ನಾನಿಡೋ ಗಿಡಗಳು, ಮೇಲೇನೂ ಇಡಲ್ಲ. ಈ ಥರ ಮೆಟ್ಲಿದೆ, ಮೇಲ್ಗಡೆಗೆ ಒಂದು ಪಾರ್ಟಿಷನ್ ಆಗಿದೆ. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋನಲ್ಲಿ ಮೀಟ್ ಆಗೋಣ.